ಕ್ರಷರ್ನಿಂದ ತತ್ತರಿಸುತ್ತಿರುವ ಗ್ರಾಮದ ಜನ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿಯ ಬೀಸೇಗೌಡನದೊಡ್ಡಿಯ ಕ್ರಷರ್. ಬೆಳೆನಾಶ, ವಿಪರೀತ ಧೂಳಿನಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ದುಡ್ಡು ಮಾಡೋರು ಅವರು, ದುಡ್ಡು ಕಟ್ ಮಾಡೋರು ನಾವು ರೈತರು. ನಮ್ಗೆ ಕ್ರಷರ್ನವರು ಬಹಳ ತೊಂದರೆ ಕೊಡ್ತಾವ್ರೆ. ಆಮೇಲೆ ನೀರು ಕುಡಿ, 1 ಗಂಟೆಗೆ ಒಂದ್ಸಲ ನೀರು ಕುಡಿಸ್ಬೇಕು. ಯಾಕೆಂದ್ರೆ ಜನಗಳು ಜೀವನ ಮಾಡಕ್ಕಾಗ್ತಾ ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಗೊತ್ತಾಗ. ಬೀಸೇಗೌಡನದೊಡ್ಡಿ ಗ್ರಾಮಸ್ಥರಿಂದ ಕ್ರಷರ್ ಲಾರಿಗಳನ್ನ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಕ್ರಷರ್ನಿಂದ ತುಂಬಾ ಅಪಘಾತಗಳು ಸಂಭವಿಸ್ತಾ ಇದೆ. ನಿಯಮಗಳನ್ನ ಪಾಲಿಸದೆ ಕ್ರಷರ್ನ ಕೆಲಸ ನಡೆಯುತ್ತಿದೆ. ಸಾರ್ವಜನಿಕರಿಗೆ ತುಂಬಾ ತೊಂದರೆ. ಕ್ರಷರ್ನ ಸರಿಯಾದ ರೀತಿ ಬಳಸದಿದ್ರೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು. ಕ್ರಷರ್ನಿಂದ ಹೊರಬರುವ ಸೂಕ್ಷ್ಮ ಧೂಳು ಉಸಿರಾಟದ ಮೂಲಕ ಶ್ವಾಸಕೋಶ ಸೇರಿ ದೀರ್ಘಕಾಲದ ಕೆಮ್ಮು, ಅಸ್ತಮಾ ಮತ್ತು ಸಿಲಿಕೋಸಿಸ್ನಂತಹ ಗುಣಪಡಿಸಲಾಗದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಮಕ್ಕಳು ಮತ್ತು ವೃದ್ಧರಿಗೆ ಇದು ಹೆಚ್ಚು ಅಪಾಯಕಾರಿ. ಕೃಷಿ ಮತ್ತು ಪರಿಸರದ ನಾಶ. ಧೂಳು ಪೈರುಗಳ ಮೇಲೆ ಬಿದ್ದು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಗೆ ಅಡ್ಡಿಪಡಿಸಿ ಕೃಷಿ ಇಳುವರಿಯನ್ನ ಕಡಿಮೆ ಮಾಡುತ್ತೆ. ಅಲ್ಲದೆ ಜಲಮೂಲಗಳು ಮತ್ತು ಮಣ್ಣಿನ ಫಲವತ್ತತೆಯನ್ನು ಕೂಡ ಹಾಳು ಮಾಡುತ್ತೆ. ಕಂಪನ ಮತ್ತು ಕಟ್ಟಡ ಹಾನಿ. ಕ್ರಷರ್ ಕಾರ್ಯನಿರ್ವಹಣೆಯಾದ ಉಂಟಾಗುವ ಭೂಮಿಯ ಕಂಪನದಿಂದಾಗಿ ಸುತ್ತಮುತ್ತಲಿನ ಮನೆಗಳು ಮತ್ತು ಕಟ್ಟಡಗಳಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳಬಹುದು. ನೀರಿಗೆ ಸೋರಿಕೆ. ಕ್ರಷರ್ ಯಂತ್ರಗಳ ಬೇರಿಂಗ್ಗಳಿಂದ ಜಾರುವ ನಯಗೊಳಿಸುವ ದ್ರವ ಮಣ್ಣಿಗೆ ಸೇರಿ ಮಣ್ಣಿನ ಮಾಲಿನ್ಯವನ್ನ ಉಂಟು ಮಾಡುತ್ತೆ. ನೀರಗ ಸೋರಿಕೆ. ಕ್ರಷರ್ ಯಂತ್ರಗಳ ಬೇರಿಂಗ್ಗಳಿಂದ ಜಾರುವ ನಯಗೊಳಿಸುವ ದ್ರವ ಮಣ್ಣಿಗೆ ಸೇರಿ ಮಣ್ಣಿನ ಮಾಲಿನ್ಯವನ್ನ ಉಂಟು ಮಾಡುತ್ತೆ. ವಾಯು ಮಾಲಿನ್ಯ. ಕಲ್ಲು ಪುಡಿ ಮಾಡುವಾಗ ಹಾಗೂ ಲಾರಿಗಳಲ್ಲಿ ಸಾಗಿಸಬೇಕಾದ್ರೆ ಏಳುವಂತಹ ದಟ್ಟವಾದ ಧೂಳು ಗಾಳಿಯನ್ನ ಕಲುಷಿತಗೊಳಿಸುತ್ತೆ. ಇದರಿಂದ ದೃಷ್ಟಿ ಮಂಜಾಗುವುದು ಮತ್ತು ಉಸಿರಾಟದ ತೊಂದರೆ ಉಂಟಾಗುತ್ತೆ. ಶಬ್ದ ಮಾಲಿನ್ಯ. ಯಂತ್ರಗಳ ಅತಿಯಾದ ಸದ್ದು ಸುತ್ತಮುತ್ತಲಿನ ನಿವಾಸಿಗಳಿಗೆ ಶ್ರವಣ ದೋಷ, ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡವನ್ನ ಉಂಟು ಮಾಡುತ್ತೆ. ದುಡ್ಡು ಮಾಡೋರು ಅವರು, ದುಡ್ಡು ಕಟ್ ಮಾಡೋರು ನಾವು ರೈತರು. ಬೆಳೆಗಳೆಲ್ಲ ಹಾನಿ ಅದು, ಅದಕ್ಕೂ ಸುಮ್ಮನೆ ಆಗೋದು. ದನಕರ ಹುಲ್ ಮೇದ್ಬಿಟ್ಟು ದನಕರುಗಳು ಸಾಯ್ತಾವ್ರೆ, ದನಕರುಗಳು ಸಾಯ್ತಾವೆ. ಏನ್ ಮಾಡುವ ನಾವು ರೈತರುಗಳು ಬಡವರು? ಅವನ್ನೇ ನೆಮ್ಕೊಂಡು ಜೀವನ ಮಾಡ್ತೀವಿ ನಾವು. ಅವ್ರ ತರ 16 ತರ ಜೀವನ ಮಾಡಿದ್ರೆ ನಮಗೂ ಸಮಸ್ಯೆ ಗೊತ್ತಿರ್ಲಿಲ್ಲ. ನಾವು ಅದೊಂದೇ ನೆಮ್ಕೊಂಡು ಭೂಮಿ ನೆಮ್ಕೊಂಡು ಜೀವನ ಮಾಡೋರು. ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? ದಯವಿಟ್ಟು ಇದನ್ನ ಸಮಸ್ಯೆ ಬಗೆಹರಿಸ್ತೀವಿ. ನಮ್ಗೆ ಕ್ರಷರ್ನವರು ಬಹಳ ತೊಂದರೆ ಕೊಡ್ತಾವ್ರೆ. ನಮ್ಗೆ ಇಲ್ಲಿಂದ ಹಾಸ್ಪಿಟ್ಲಿಗಿಂತ ನೀರ್ ಬಿಡಲ್ಲ, ಸೈಡು ಮಣ್ಣು ತೆಗಿತಾ ಇಲ್ಲ. ಹೇಳಿ ಸಾಕಾಗೋದೆ. ಜನಗಳಿಗೆ ಬಹಳ ತೊಂದರೆ ಆಯ್ತಾ ಇದೆ. ವೆಹಿಕಲ್ಗಳು ಓಡಾಡಕ್ಕಾಯ್ತಾ ಇಲ್ಲ. ಬರೀ ಒಂದು ಇಷ್ಟಾಗೋದ್ರಲ್ಲಿ ಬಸ್ ತರುವುದಾಗ ರೋಡ್ ಸೈಡಲ್ಲಿ ಗಾಡಿಗಳು ಹೆಂಗ್ ಹೋಗೋದು? ಮಣ್ಣು ಎತ್ತಿ ಅಂದ್ರೆ ಎತ್ತಲ್ಲ ಸೈಡಲ್ಲಿ. ಆಮೇಲೆ ನೀರು ಕುಡಿ, 1 ಗಂಟೆಗೆ ಒಂದ್ಸಲ ನೀರು ಕುಡಿಸ್ಬೇಕು. ಯಾಕೆಂದ್ರೆ ಜನಗಳು ಜೀವನ ಮಾಡಕ್ಕಾಗ್ತಾ ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಗೊತ್ತಾಗ. ಅದನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀವಿ. ಎಷ್ಟು ದಿನದಿಂದ ಹಿಂಗ್ ನಡೀತಾ ಸುಮಾರು 1 ವರ್ಷದಿಂದ ಹಿಂಗೆ ಇದೆ ಸಮಸ್ಯೆ ಬಗೆಹರಿಸೋದೇ ಇಲ್ಲ ಇವರು. ನಮ್ಮಷ್ಟು ನಾವು ಹೇಳ್ಕೊತೀವಿ, ನೀರು ಹೊಡೆಯಲಿ ಅಂದ್ರೆ ನಾವು ಹೊಡೆಯೋದಿಲ್ಲ, ಏನ್ ಮಾಡ್ತೀರಿ ಅಂತಾರೆ. ಅದಕ್ಕೆ ನಾವೇನು ಉತ್ತರ ಕೊಡೋದು? ಇಬ್ಬರನ್ನೇ ಸುಮ್ಮನೆ ಗಲಾಟೆ ಮಾಡೋಣ. ಅದಕ್ಕೆ ನಾವು ಸಮಸ್ಯೆನ ನಿಧಾನವಾಗಿ ಬಗೆಹರಿಸ್ಕೊತಾ ಇದೀವಿ. ಸ್ವಾಮಿ, ಇವ್ರಿಗೆ ಹೊಡಿಬೇಡಿ ಅಂತ ಹೇಳ್ತಾ ಇಲ್ಲ. ಅವ್ರ ತೊಂದರೆ ಕೊಡ್ತಾಯಿಲ್ಲ. ನಾವು ಎಲ್ಲಿ ಬೀಳ್ತಾವಲ್ಲ ಕ್ಲೀನ್ ಮಾಡಿ ಒಂದ್ ಅರ್ಧ ಗಂಟೆಗೆ ಒಂದ್ಸರಿ ನೀರ್ ಹಾಕಿ ಅಂದ್ರೆ ನಾವ್ ಹಾಕಲ್ಲ. ಏನ್ ಮಾಡಿ ಕೊಡಲ್ಲ ಅಂತಾರೆ. ಹಾಸ್ಪಿಟ್ಲಿಗಿಂತ ಹಾಕ್ಬೇಕು ಅಂತ ಹೇಳಿದ್ರೆ ಹಾಕಲ್ಲ. ಏಕ ಜಲ್ಲಿ ಉದುರ್ತವೆ. ಅವು ಕ್ಲೀನ್ ಮಾಡ್ತಿದ್ರೆ ಮಾಡ್ಸಲ್ಲ. ನಾವ್ ಇಲ್ಲಿಂದ ಹಾಸ್ಪಿಟ್ಲಿಗಿಂತ ಕ್ಲೀನ್ ಮಾಡ್ಕೊಡ್ಬೇಕು ನೋಡ. ಇಲ್ಲಿಂದ ಹಾಸ್ಪಿಟ್ಲ್ವರೆಗೂ ಧೂಳು ಸಿಕ್ಕಾಪಟ್ಟೆ ಬರ್ತದೆ. ಜನಗಳ ಜೀವನ ಮಾಡಕ್ಕಾಯ್ತಾ ಇಲ್ಲ. ಧೂಳಲ್ಲಿ ಗಾಡಿಗಳು ಹೋಗಕ್ಕಾಗಲ್ಲ ಹಿಂದೆ. ಆ ತರ ಸಮಸ್ಯೆಗಳಾಗ್ಬಿಟ್ಟವು ನಮ್ಗೆ. ಅದನ್ನ ನಮ್ಗೆ ಪರಿಹಾರ ಮಾಡ್ಕೊಡಿ ಅಷ್ಟೇ. ಸೈಡ್ ಅಲ್ಲಿ ಒಂಥರ ಪದಿ ತರ ಆಯ್ತದೆ. ಬೈಕ್ನವರು ನೆರೂರೆಲ್ಲ ಬರ್ತಾರೆ. ಪಾಪ ಹೈವೇಲಿ ಓಡಾಡ್ತಾ ಇರ್ತಾರೆ, ಬೀಳ್ತಾ ಇರ್ತಾರೆ. ಎಷ್ಟು ಜನ ಕಾಲ್ ಮುರ್ಕೊಂಡ್ರು, ಎಷ್ಟು ಜನ ಬಿದ್ರು. ಈಗೆಲ್ಲ ಜವಾಬ್ದಾರಿ ಯಾರು ಇವರಾದಾರ? ಒಂದು ಸಿಗ್ನಲ್ ಬೋಲ್ಡ್ ಹಾಕಿಲ್ಲ ಇಲ್ಲಿ ಕ್ರಷರ್ ಅದೇ ಅಂತ. ಏನೂ ಇಲ್ಲ. ಇವರು ಹೆಚ್ಚಿನ ಬರ್ತಾರೆ, ಲಾರಿ ಬರ್ತಾರೆ, ಅಲ್ಲಿಂದ ಆಟೋಗಳು ಬರ್ತವೆ, ಸ್ಕೂಟರ್ಗಳು ಬರ್ತವೆ, ಆಕ್ಸಿಡೆಂಟ್ಗಳು ಆಯ್ತವೆ. ಒಂದು ಸಿಗ್ನಲ್ ಬೋಲ್ಡ್ ಹಾಕಿಲ್ಲ ಇಲ್ಲಿ. ಏನು ಇಲ್ಲ. ಇಲ್ಲಿ ಏನು ಇಲ್ದೇನೆ ಈ ಮಟ್ಟಕ್ಕೆ ಹೊಡಿತಾವ್ರೆ ನಮಗೆ. ಧೂಳು ಈ ನೀರಲ್ಲಿ ಜೀವನ ಮಾಡೋದ್ ಹೆಂಗೆ? ಜನ ಓಡಾಡೋದ್ ಹೆಂಗೆ? ಇವ್ರೇನೋ ದುಡ್ಡು ಮಾಡ್ಕೊತಾರೆ, ಏನೋ ಒಂದು ಆಟ ಆಡ್ಕೊಂಡು ಹೋಯ್ತಾರೆ. ಅವ್ರ ಕೊಡ್ಗವ್ರು ನಮ್ಮ ಜನ ಅಷ್ಟೇ ಏನ್ ಮಾಡುವ?
ಕ್ರಷರ್ ಅಳವಡಿಸುವ ಸ್ಥಳದಲ್ಲಿ ಕಡ್ಡಾಯವಾಗಿ ಮಾಲಿನ್ಯ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಬೀಸೇಗೌಡನದೊಡ್ಡಿ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶಿಲ್ಪಾ ಆರ್ ಗೌಡ, ಕ್ರೈಮ್ ಬ್ಯೂರೋ ಹೆಡ್, ನವ ಕರ್ನಾಟಕ ಟಿವಿ.